ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯಿತಿ ಬಸವಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೋ ಈ ಒಂದು ಶರದ್ ಹುಣ್ಣಿಮೆ ಇಲ್ಲ ಅಂದರೆ ಒಂದು ಕೋಜಾಗರ ಪೂರ್ಣಿಮೆಯ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳಂತೆ ನಾವು ಯಾವ ರೀತಿ ಒಂದು ಆಚರಣೆ ಮಾಡಬೇಕು ಅಂತ ಸೂಚಿಸ್ತಾ ಇದ್ದೇನೆ. ಬನ್ನಿ ನೋಡಂತೆ. ಈ ಪೂಜೆನ ನೀವು ಸೋಮವಾರ ಸಾಯಂಕಾಲ ಒಂದು ಗೋಧೂಳಿ ಸಮಯದಲ್ಲಿ ಸಹ ಮಾಡಬಹುದು. 6ರಿಂದ 6:30ವರೆಗೆ ನಮಗೆ ಬಿಡುವಂಥದ್ದು. ಸೊ ಆ ಸಮಯದಲ್ಲಿ ಸೊ ನೀವು ಮಾಡ್ಕೋಬಹುದು. ಇಲ್ಲ ಅಂದರೆ ಮಂಗಳವಾರ ಬೆಳಿಗ್ಗೆ ಸೊ ನೀವು ಈ ಪೂಜೆನ ಮಾಡಬಹುದು. ಹಾಗೆ ನಮಗೆ ಮಂಗಳವಾರ ಸಂಪೂರ್ಣವಾಗಿ ನಾವು ಹುಣ್ಣಿಮೆ ಈ ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ಆಚರಣೆ ಮಾಡುವುದರಿಂದ ಮಂಗಳವಾರ ಸಾಯಂಕಾಲ ಸಹ ನೀವು ಮಾಡ್ಬೋದು. ಏನು ತೊಂದರೆ ಏನಿಲ್ಲ. ನಿಮಗೆ ಯಾವಾಗ ಆಗ್ತದೆ ಅವತ್ತಿನ ಒಂದು ದಿವಸ ನೀವು ಈ ಪೂಜೆಯನ್ನು ಆಚರಣೆ ಮಾಡಬಹುದು. ಹಾಗೆಯೇ ಚಂದ್ರ ಪೂಜೆಯನ್ನು ಸಹ ನಾವು ಮಾಡಬೇಕಾಗಿರುವಂಥದ್ದು. ಚಂದ್ರ ಪೂಜೆ ಬಗ್ಗೆ ಸಹ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಮೊದಲು ನಾವು ಈ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿದುಕೊಳ್ಳುವಂತೆ. ಪ್ರಸಾದ ಅನ್ನೋದಾದರೆ ಒಂದು ವಿಶೇಷವಾದ ಒಂದು ಪ್ರಸಾದವನ್ನು ಸಹ ನಾವು ಮಾಡಬೇಕು. ಯಾವುದಂತ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಪೂಜೆ ನಾವು ಮಾಡೋಣಂತೆ. ನಾವು ಮೊದಲಿಗೆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ, ಮನೆ ಶುದ್ಧಿ ಮಾಡುವಂಥ ಒಂದು ನೀರಿಗೆ ಅರಿಶಿನ ಹಾಕಿ ಉಪ್ಪನ್ನು ಹಾಕಿ ಶುದ್ಧಿ ಮಾಡಿಕೊಂಡು ನಾವು ಸ್ನಾನ ಮಾಡುವಂಥ ಒಂದು ನೀರಿಗೆ ಗಂಗಾಜಲ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಹಾಕಿ ನಾವು ಸ್ನಾನ ಮಾಡಬೇಕು. ನಂತರದಲ್ಲಿ ಒಂದು ವಿಶೇಷ ದೀಪಾರಾಧನೆಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ದೇವರ ಮನೆಗೆ ಬಂದು ಈ ವಿಶೇಷವಾದ ಒಂದು ದೀಪಾರಾಧನೆಗೆ ಸ್ವಲ್ಪ ಮಟ್ಟಿಗೆ ಒಂದು ಗೋಧಿ ಹಿಟ್ಟು ಹಾಗೆಯೇ ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಅರಿಶಿನ, ಯಾಕೆಂದರೆ ಅದು ಹಳದಿ ಬಣ್ಣ ಬರಬೇಕು. ಸೊ ಆ ಕಾರಣಕ್ಕೆ ಅರಿಶಿನ ಹಾಗೆಯೇ ಒಂದು ತುಪ್ಪ ಸ್ವಲ್ಪ ಮಟ್ಟಿಗೆ ನೀವು ಹಾಕಿ ಕಲಿಸ್ಕೊಂಡು ಅದಕ್ಕೆ ನೀವು ಬೆಲ್ಲದ ಪುಡಿ ಸಹ ಹಾಕ್ಬೋದು. ತುಂಬಾ ಒಂದು ಒಳ್ಳೆಯದು. ಹಾಕ್ಕೊಂಡು ಕಲಸಿ ನೀವು ಚೆನ್ನಾಗಿ ಒಂದು ಹಸಿ ಹಾಲಿನಿಂದ ಸಹ ನೀವು ಅದನ್ನು ದೀಪ ರೀತಿ ಮಾಡ್ಬೋದು. ಇಲ್ಲಾಂದರೆ ಒಂದು ನೀರನ್ನೇ ಒಂದು ಪರಿಶುದ್ಧವಾದ ನೀರನ್ನು ಹಾಕಿ ದೀಪವನ್ನು ನೀವು ಸಿದ್ಧತೆ ಮಾಡ್ಕೋಬೋದು. ದೀಪ ಹಾಗೆ ಮಾಡಿಕೊಂಡು ನಂತರದಲ್ಲಿ ಬಟ್ಲು ಖಾರ ನೀವು ಮಾಡಿ ಮುಂಭಾಗದಲ್ಲಿ 3 ಅದು ಚೂಪಾಗಿ ಮಾಡಬೇಕು. ಯಾಕಂದರೆ ನಾವು ದೀಪ ಹಚ್ಚಬೇಕಲ್ವಾ, ಸೊ ಆ ಕಾರಣಕ್ಕೆ. ಅದಕ್ಕೆ ನೀವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಎಲೆ ಮೇಲೆ ಶ್ರೀಮಂತ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷರವನ್ನು ಹಾಕಿ ನಾವು ಆ ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ 9 ಬತ್ತಿ 3 ಬತ್ತಿ ಹಾಗೆ ಮಾಡ್ಕೋಬೇಕು. ಅಂದರೆ ನಾವು 3 ಬದಿಗಳಲ್ಲಿ ಅದು ನಾವು ದೀಪಾರಾಧನೆ ಮಾಡಬೇಕು. ಸ್ವಯಂಮುಖವಾಗಿ ನಾವು ದೀಪಾರಾಧನೆ ಮಾಡಬೇಕಾಗೋದ್ರಿಂದ ನೀವು 9 ಬತ್ತಿ 3 ಬತ್ತಿ ಹಾಗೆ ನೀವು ಮಾಡಿಕೊಂಡು ಅದಕ್ಕೆ ನೀವು ಹಾಕಿ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕು. ಮತ್ತು ನೀವು ಎಣ್ಣೆನ ಹಾಕಲು ಹೋಗ್ಬೇಕು. ಯಾಕಂದರೆ ಈ ಹಿಟ್ಟಿನ ದೀಪಕ್ಕೆ ನಾವು ತುಪ್ಪವನ್ನೇ ಹಾಕಿ ನಾವು ದೀಪಾರಾಧನೆ ಮಾಡಬೇಕು. ಅದು ತುಂಬ ಒಳ್ಳೆಯದಾಗಿರುವಂಥದ್ದು. ಸೊ ಆ ಥರ ನೀವು ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಬನ್ನಿ ಪೂಜೆ ಮಾಡುವಂಥ ನೋಡೋದಂತೆ. ಪೀಠದ ಮೇಲೆ ವಿಶೇಷವಾದ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಲಕ್ಷ್ಮೀ ಫೋಟೋವನ್ನು ಅಂತಿದ್ದೇನೆ. ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ. ಹೂಗಳೆಂದರೆ ನಾವು ವಿಶೇಷವಾಗಿ ನಾವು ಮಲ್ಲಿಗೆ, ಗುಲಾಬಿ ಹೂಗಳಿಂದ ನಾವು ಈ ಅಲಂಕಾರ ಮಾಡಬಹುದು. ಹಾಗೆಯೇ ಅದು ದೀಪವನ್ನು ಹಚ್ಚಿರಿ. ಲಕ್ಷ್ಮಿಯನ್ನು ನಾವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾದರೆ ಒಂದು ಪ್ಲೇಟ್ ಬೇಡಿ ಅದರ ಮೇಲೆ ನೀವು ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಲಕ್ಷ್ಮಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಕೋಬಹುದು. ಅದು ತುಂಬಾ ಒಳ್ಳೆಯದು. ಅಭಿಷೇಕ ಎಲ್ಲ ಆಗಿದ ನಂತರ ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ. ಗುಲಾಬಿ ಹಾಗೆಯೇ ಒಂದು ಸೇವಂತಿಗೆ ಹೂಗಳಿಂದ ನಾನು ಅಲಂಕಾರ ಮಾಡಿದ್ದೇನೆ. ಪ್ರಸಾದಕ್ಕೆ ಅನ್ನೋದಾದರೆ ವಿಶೇಷವಾಗಿ ನಾವು ಅಕ್ಕಿ ಪಾಯಸವನ್ನು ನಾವು ಸಿದ್ಧತೆ ಮಾಡಿಕೊಂಡು ತುಂಬ ಒಳ್ಳೆಯದು. ಈ ಪ್ರಸಾದವನ್ನೇ ನಾವು ಇಡಬೇಕು. ಅಕ್ಕಿ ಪಾಯಸ ಇಲ್ಲ ಅಂದರೆ ಬರೀ ಈ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಕೆಂಪು ಸಕ್ಕರೆಯನ್ನು ಹಾಕಿ ಸಹ ನೀವು ಪ್ರಸಾದ ರೂಪವಾಗಿ ಇರ್ಬೋದು. ಹಾಗೆಯೇ ಹಣ್ಣುಗಳು ಹಾಗೆಯೇ ತಾಂಬೂಲ ಹಾಗೆ ತೀರ್ಥ ಅಷ್ಟನ್ನು ನಾವು ಸಿದ್ಧತೆ ಮಾಡಬೇಕು. ಅರ್ಚನೆ ಅನ್ನೋದಾದರೆ ಈ ದಿವಸ ನಾವು ವಿಶೇಷವಾಗಿ ಅರ್ಚನೆಯ ಅಂದರೆ ನಾವು ದಾಳಿಂಬೆ ಹಣ್ಣಿನಿಂದ ಅರ್ಚನೆ ಮಾಡುವಂಥದ್ದು. ದಾಳಿಂಬೆ ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ಅದರ ಒಂದು ಹಣ್ಣು ಅದರ ಬೀಜದಿಂದ ಸಹ ನಾವು ಸ್ತೋತ್ರ ಮಾಡಿಕೊಂಡು ತುಂಬ ಒಳ್ಳೆಯದು. ನಿಮಗೆ ಹೋದ ವರ್ಷ ಆ ಥರ ನಾವು ಪೂಜೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ. ಈ ವರ್ಷ ನಾನು ನಿಮಗೆ ಸರಳವಾಗಿಯೇ ಪುಷ್ಪಾರ್ಚನೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಪುಷ್ಪಾರ್ಚನೆ ಸಹ ಮಾಡಲು ಆಗೋಲ್ಲ, ಹಾಗೆಯೇ ದಾಳಿಂಬೆ ಹೂವಿನ ಬೀಜದಿಂದ ಸಹ ನಮಗೆ ಅಷ್ಟೊತ್ತು ಮಾಡಲಿಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಸರಳವಾಗಿಯೇ ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬಹುದು. ಅದು ಸಹ ಒಳ್ಳೆಯದೇ. ನಿಮಗೆ ಯಾವುದಾಗ್ತದೋ ಅದನ್ನು ಮಾಡ್ಕೋಬಹುದು. ದಾಳಿಂಬೆ ಹಣ್ಣಿನಿಂದ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಲಕ್ಷ್ಮಿಗೆ ದಾಳಿಂಬೆ ಹಣ್ಣಿನಿಂದ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಅದು ಒಂದು ಅಷ್ಟೋತ್ಸವವನ್ನು ಸಹ ಮಾಡ್ಕೋಬಹುದು. ನೀವು ಮೊದಲಿಗೆ ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ರೀತಿಯ ದೀಪಾರಾಧನೆ ಸಹ ಮಾಡಿಕೊಂಡು
ನಂತರದಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಪ್ರತಿ ಮೂಲೆಗೂ, ಮನೆ ಮೂಲೆಗೂ ಸಹ ನೀವು ಈ ಸಾಂಬ್ರಾಣಿ ಧೂಪವನ್ನು ಹಾಕಿ ನಂತರದಲ್ಲಿ ಕಾಯನ್ನು ನಾವು ಸಂಕಲ್ಪ ಮಾಡ್ಕೋಬೇಕು. ಪಕ್ಕದಲ್ಲಿ ಇಟ್ಟಿರಿ. ನಂತರದಲ್ಲಿ ಅಷ್ಟೋತ್ತರವನ್ನು ಮಾಡಿಕೊಂಡು ಕಾಯನ್ನು ಒಡೆದು ನೀವು ತುಪ್ಪದಾರತಿ ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಮಂಗಳಾರತಿಯಲ್ಲಿ ಆಗಿದ ನಂತರ ಅಕ್ಷತೆಯನ್ನು ಹಾಕಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ. ಇಷ್ಟು ನೀವು ಒಂದು ಕೋಜಾಗರ ಹುಣ್ಣಿಮೆಯಂತೂ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಸೋಮವಾರ ಅಥವಾ ಮಂಗಳವಾರ ಸಾಯಂಕಾಲ ಸಹ ಮಾಡ್ಬೋದು, ಇಲ್ಲಾಂದರೆ ಮಂಗಳವಾರ ಬೆಳಿಗ್ಗೆ ನೀವು ಮಾಡ್ಕೋಬೋದು. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದೇ. ಹಾಗೆಯೇ ಈ ಪೂಜೆ ಮಾಡುವಂಥದ್ದು ಹಾಗೆ ದೀಪಾರಾಧನೆ ಅಷ್ಟು ನಮಗೆ ಪ್ರಮುಖವಾಗಿರುವಂಥದ್ದು. ಮಂಗಳವಾರ ನಾವು ಹುಣ್ಣಿಮೆಯನ್ನು ಸಹ ನಾವು ಆಚರಣೆ ಮಾಡಬೇಕು. ನಮ್ಮ ಮನೆಯವರು ಪೂಜೆ ಮಾತ್ರ ಮಂಗಳವಾರ ಬೆಳಿಗ್ಗೆನೇ ಮಾಡಬೇಕಾಗಿರುವಂಥದ್ದು. ನೀವು ಸರಳವಾಗಿಯೇ ನೀವು ಪ್ರತಿ ಹುಣ್ಣಿಮೆಗೆ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಮಾಡುವಂಥದ್ದು. ಕಲಶಕ್ಕೆ ಅಮಾವಾಸ್ಯೆಗೆ ಇಟ್ಟುವಂಥ ಒಂದು ಕಾಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಅದು ಕಾಯಿನ ಬದಲಾವಣೆ ಬೇಕಾಗಿಲ್ಲ. ಹಾಗೆಯೇ ಹೊಸಲಿಗೆ 2 ದೀಪ, ತುಳಸಿ ಕಟ್ಟೆಗೆ 2 ದೀಪ ನೀವು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ಚಂದ್ರ ಪೂಜೆಗೆ ಸಹ 2 ದೀಪವನ್ನು ಹಚ್ಚಿಟ್ಟು ಅಕ್ಕಿ ಪಾಯಸ ಇಲ್ಲಾಂದರೆ 1 ಲೋಟ ಹಾಲನ್ನು ಇಟ್ಟು 1 ಗಂಟೆ ಅಲ್ಲೇ ಬಿಟ್ಟು, ಚಂದ್ರನ ಬೆಳಕಿನಲ್ಲೇ ಬಿಟ್ಟು ಆ ಒಂದು ಹಾಲನ್ನು ನೀವು ಸೇವನೆ ಮಾಡಿದರೆ ನಿಮಗೆ ಒಂದು ರೋಗಗಳು ಸಹ ದೂರವಾಗ್ತದೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಶರದ್ ಪೂರ್ಣಿಮಾ ಅಥವಾ ಕೋಜಾಗ್ರ ಹುಣ್ಣಿಮೆ ಒಂದು ಲಕ್ಷ್ಮೀ ಪೂಜೆ ಮಾಡುವಂಥ ಒಂದು ವಿಧಾನ, ಹಾಗೆ ವಿಶೇಷ ಅರ್ಚನೆಯನ್ನು ಸಹ ತಿಳಿಸ್ಕೊತೀನಿ. ದೀಪಾರಾಧನೆ ಬಗ್ಗೆ ಸಹ ತಿಳಿಸ್ಕೊತೀನಿ. ಇಷ್ಟವಾಗಿ ನಾನು ಬಳಸಿ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.